ಯಾರು ಬಂದೇ ಇಲ್ಲ, ನಾನು ಇಲ್ಲೇ ಇದ್ದೀನಲ್ಲ. ನಾನು ಹೋಗಿ 1 ಅವರ್ ಆಯಿತು ಸರ್, ಬಂದು ವೆಯ್ಟ್ ಮಾಡ್ತಾ ಇದ್ದೀವಿ. ಡಾಕ್ಟರ್ ಇವತ್ತು ಬರಲ್ಲ, ಸೋಮವಾರ ಬರ್ತಾರೆ ಅಂತ ಹೇಳ್ತಾ ಇದ್ದಾರೆ. ಡಾಕ್ಟರ್ ಇವತ್ತು ಬರಲ್ಲ, ಸೋಮವಾರ ಬರ್ತಾರೆ ಅಂತ. 8 ಗಂಟೆಗೆ ಬಂದಾರು. ಹೋಗಿ ಅಂತಾರೆ, ಅದು ಏನು ಸೀರಿಯಸ್ ಆಗಿ ತಗೊಳಲ್ಲ. ಸರ್ಕಾರಿ ತಾಯಿ ಮಕ್ಕಳ ಆಸ್ಪತ್ರೆಯಲ್ಲಿ ಇದೆಂಥ ಕರ್ಮಕಾಂಡ. ಚಿಕಿತ್ಸೆಗಾಗಿ ಡಾಕ್ಟರ್ಗಳಿಗೆ ಗಂಟೆಗಟ್ಟಲೆ ಕಾಯುವ ದುಸ್ಥಿತಿ. ಸರ್ಕಾರಿ ಆಸ್ಪತ್ರೆಯಾಗಿದ್ರೂ ಇಲ್ಲಿ ಟ್ರೀಟ್ಮೆಂಟ್ಗೆ ದುಡ್ಡು ಕೊಡ್ಬೇಕಂತೆ. ಅಮೌಂಟ್ ಕೇಳ್ತಾರೆ, 100 ರೂಪಾಯಿ 50 ರೂಪಾಯಿ, ಇಲ್ಲಿಲ್ಲ ಹೊರಗಡೆಯಿಂದ ತಗೋಬರ್ರಿ ಅಂತ ಸಿಸ್ಟರ್ ಹೇಳ್ತಾರೆ. ಆ ಸಿಸ್ಟರ್ ಕೂಡ ಹವಾಜ್ ಹಾಕಿದೆ, ಡಾಕ್ಟರ್ ಕೂಡ ನನ್ನ ಮೇಲೆ ಹವಾಜ್ ಹಾಕಿದೆ. ವೈದ್ಯೋ ನಾರಾಯಣ ಹರಿ ಅಂತಾರೆ, ರೋಗಿಗಳ ಪ್ರಾಣ ಉಳಿಸುವ ದೇವರು ಅಂತಾರೆ. ಆದ್ರೆ ಇಲ್ಲಿನ ವೈದ್ಯರು ಮಾತ್ರ ರೋಗಿಗಳ ಪ್ರಾಣದ ಜೊತೆ ಚೆಲ್ಲಾಟ ಆಡ್ತಿದ್ದಾರೆ ಅಂದ್ರೆ ತಪ್ಪಾಗ್ಲಾರ್ದು. ಹೌದು, ಬಡ ರೋಗಿಗಳಿಗಾಗಿಯೇ ಸರ್ಕಾರಿ ಆಸ್ಪತ್ರೆಗಳನ್ನ ತೆರೆಯಲಾಗಿದೆ. ಆದರೆ ಸರ್ಕಾರಿ ಆಸ್ಪತ್ರೆಯ ವೈದ್ಯರು ಕಳ್ಳಾಟ ಆಡ್ತಾ ಇದ್ದು ಡಾಕ್ಟರ್ಗಳಿಗಾಗಿ ಜನರು ಕಾದು ಕಾದು ಹೈರಾಣಾಗಿದ್ದಾರೆ. ಸರ್ಕಾರಿ ಆಸ್ಪತ್ರೆಯ ಕಳ್ಳಾಟವನ್ನ ಪ್ರಜಾಶಕ್ತಿ ಟಿವಿ ಬಯಲಿಗೆಳೆಯುವ ಪ್ರಯತ್ನ ಮಾಡಲಾಗಿದೆ. ಹೌದು, ತುಮಕೂರು ಜಿಲ್ಲೆಯ ಗಡಿ ತಾಲೂಕಾದ ಪಾವಗಡ ಹೇಳಿ ಕೇಳಿ ಬರದ ನಾಡು. ಬಿಸಿಲಿನ ಧಗೆ ಹೆಚ್ಚಾಗಿರೋದರ ಜೊತೆಗೆ ನಾನಾ ಸಮಸ್ಯೆಗಳಿದ್ದು ಮಕ್ಕಳಿಂದ ಹಿಡಿದು ದೊಡ್ಡೋರ್ವರೆಗೂ ರೋಗಗಳಿಗೆ ಆಗಾಗ ತುತ್ತಾಗ್ತಲೇ ಇರ್ತಾರೆ. ಪಾವಗಡ ಪಟ್ಟಣದ ತಾಯಿ ಮಕ್ಕಳ ಆಸ್ಪತ್ರೆಯಲ್ಲಿ ಅವ್ಯವಸ್ಥೆ ತಾಂಡವಾಡ್ತಾ ಇದ್ದು ಚಿಕಿತ್ಸೆಗಾಗಿ ಪರದಾಡುವಂತಹ ಸ್ಥಿತಿ ನಿರ್ಮಾಣ ಆಗಿದೆ. ಇನ್ನು ಪಾವಗಡ ಪಟ್ಟಣದ ತಾಯಿ ಮಕ್ಕಳ ಆಸ್ಪತ್ರೆಯಲ್ಲಿ ಡಾಕ್ಟರ್ಗಳು ಸರಿಯಾದ ಸಮಯಕ್ಕೆ ಬಾರದೆ ಇರೋದ್ರಿಂದ ಮಕ್ಕಳು ಹಾಗೂ ಮಹಿಳೆಯರು ಪರದಾಡುವಂತಾಗಿದೆ. ಇನ್ನು ಪಾವಗಡ ಪಟ್ಟಣದಲ್ಲಿ ತಾಯಿ ಮಕ್ಕಳ ಆರೋಗ್ಯಕ್ಕಾಗಿ ವಿಶೇಷವಾಗಿ ತಾಯಿ ಮಕ್ಕಳ ಆಸ್ಪತ್ರೆಯನ್ನ ನಿರ್ಮಾಣ ಮಾಡಲಾಗಿದೆ. ನಿತ್ಯ ಈ ಆಸ್ಪತ್ರೆಗೆ ತಾಲೂಕಿನ ನಾನಾ ಹಳ್ಳಿಗಳಿಂದ 100 ಮಂದಿ ಚಿಕಿತ್ಸೆಗೆಂದು ಬರ್ತಾರೆ. ಆದರೆ ಈ ಆಸ್ಪತ್ರೆಯಲ್ಲಿ ಮಕ್ಕಳ ತಜ್ಞರು, ಪ್ರಸೂತಿ ಮತ್ತು ಸ್ತ್ರೀರೋಗ ತಜ್ಞರು ಹಾಗೂ ಇನ್ನು ಮುಂತಾದ ಡಾಕ್ಟರ್ಗಳು ಸಮಯಕ್ಕೆ ಸರಿಯಾಗಿ ಬರುವುದಿಲ್ಲ ಎಂದು ಪ್ರಜಾಶಕ್ತಿ ಟಿವಿಗೆ ಅನೇಕ ದೂರುಗಳು ಬಂದಿದ್ವು. ಹೀಗಾಗಿ ಈ ಬಗ್ಗೆ ನಿಮ್ಮ ಪ್ರಜಾಶಕ್ತಿ ಟಿವಿ ರಿಯಾಲಿಟಿ ಚಕ್ಕಿಗಿಳಿದಿದ್ದು ಸರ್ಕಾರಿ ವೈದ್ಯರ ಕಳ್ಳಾಟವನ್ನ ಬಯಲಿಗೆಳಿತಾ ಇದೆ. ಇನ್ನು ಸರ್ಕಾರಿ ಆಸ್ಪತ್ರೆಗೆ ಬೆಳಗ್ಗೆ 9:30ಕ್ಕೆ ವೈದ್ಯರು ಬರಬೇಕೆಂಬ ನಿಯಮ ಇದ್ರೂ ಕೂಡ 10 ಗಂಟೆಯಾದ್ರೂ ಯಾರೂ ಬಂದಿರಲಿಲ್ಲ. ಅಷ್ಟೇ ಅಲ್ಲ, ಡಾಕ್ಟರ್ಗಳಿಗಾಗಿ ಸುಮಾರು ಗಂಟೆಗಟ್ಟಲೆ ತಾಯಿ ಮಕ್ಕಳು ಪೋಷಕರು ಕಾಯುವ ಅನಿವಾರ್ಯತೆ ಎದುರಾಗಿತ್ತು. ಅಲ್ಲದೆ ಸ್ತ್ರೀರೋಗ ತಜ್ಞರ ಬಳಿ ಮಹಿಳೆಯರು ಚಿಕಿತ್ಸೆಗೆಂದು ಬಂದಿದ್ದು ಡಾಕ್ಟರ್ ಮಾತ್ರ ಬಾರದೆ ಕಾಯುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿತ್ತು. ತುಮಕೂರು ಜಿಲ್ಲೆಯ ಪಾವಗಡ ತಾಲೂಕಿನ ತಾಯಿ ಮಕ್ಕಳ ಆಸ್ಪತ್ರೆಯಲ್ಲಿ ವೈದ್ಯಾಧಿಕಾರಿಗಳು ಸಾಕಷ್ಟು ನಿರ್ಲಕ್ಷ್ಯವನ್ನ ತೋರಿಸ್ತಾ ಇರುವಂತದ್ದು. ಬೆಳಿಗ್ಗಿನ ಡ್ಯೂಟಿಗೆ ಬೇಗನೆ ಬಂದು ಕೆಲಸವನ್ನ ಶುರು ಮಾಡಬೇಕಾಗಿದ್ದಂಥವ್ರು 10 ಗಂಟೆ ಆದ್ರೂ ಕೂಡ ಇನ್ನೂ ಯಾರೂ ಕೂಡ ಕಾರ್ಯಪ್ರವೃತ್ತಿಯನ್ನ ಶುರು ಮಾಡಿಲ್ಲ. ಇದರಿಂದ ಇಲ್ಲಿಗೆ ಬಂದಂತಹ ರೋಗಿಗಳು ಹಾಗೂ ಪೋಷಕರು ಹೈರಾಣಾಗಿರುವಂಥದ್ದು ನೀವೀಗ ದೃಶ್ಯಗಳಲ್ಲಿ ಗಮನಿಸ್ತಾ ಹೋಗ್ಬೋದು. ನಾನೀಗ ಪಾವಗಡ ತಾಲೂಕಿನ ತಾಯಿ ಮಕ್ಕಳ ಆಸ್ಪತ್ರೆಯ ಒಳಗಡೆ ಇದ್ದೇನೆ. ಮಕ್ಕಳ ತಜ್ಞರು 10 ಗಂಟೆ ಆದ್ರೂ ಕೂಡ ಇನ್ನು ಬರದೇ ಇರೋದ್ರಿಂದ ಇಲ್ಲಿ ಮಕ್ಕಳನ್ನ ಆಸ್ಪತ್ರೆಗೆ ಚಿಕಿತ್ಸೆಗೆಂದು ಕರೆದುಕೊಂಡು ಬಂದಂತ ಪೋಷಕರು ಹೈರಾಣಾಗಿರುವಂಥದ್ದು ನೀವೀಗ ದೃಶ್ಯಗಳಲ್ಲಿ ಗಮನಿಸ್ತಾ ಹೋಗ್ಬೋದು. ಮಕ್ಕಳ ತಜ್ಞರ ರೂಮ್ ಇಲ್ಲಿ ವೈದ್ಯರಿಗಾಗಿ ಕಾಯ್ತಾ ಇದೆ, ಆದ್ರೆ ವೈದ್ಯರು ಇನ್ನೂ ಕೂಡ ಬಂದಿಲ್ಲ. ವೈದ್ಯರು ಬರದೇ ಇರೋದ್ರಿಂದ ಇಲ್ಲಿ ಆಚೆ ಎಲ್ಲರೂ ಕೂಡ ಕುರ್ಚಿಯ ಮೇಲೆ ಕುಳಿತು ವೈದ್ಯರಿಗಾಗಿ ಕಾಯ್ತಾ ಇದ್ದಾರೆ. ಇಲ್ಲಿ ಸಿಬ್ಬಂದಿಗಳನ್ನ ವಿಚಾರಿಸಿದ್ರೆ ಅವ್ರು ಹೇಳ್ತಾ ಇರೋದು ಏನಪ್ಪಾ ಅಂತಂದ್ರೆ ವೈದ್ಯರು ಬಂದಿದ್ದಾರೆ, ಆದ್ರೆ ಅವರು ರೌಂಡ್ಸ್ ಹೋಗಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಆದ್ರೆ ಬೆಳಿಗ್ಗೆಯಿಂದಲೂ ಕೂಡ ನಾವು ಕಾಯ್ತಾ ಇದ್ದೇವೆ, ಯಾವುದೇ ರೀತಿಯ ಡಾಕ್ಟರ್ ಇಲ್ಲಿ ಬಂದಿಲ್ಲ ಅಂತ ಹೇಳ್ಬಿಟ್ಟು ಇಲ್ಲಿನ ಪೋಷಕರು ಹೇಳ್ತಾ ಇರುವಂತದ್ದು. ತಾಯಿ ಮಕ್ಕಳ ಆಸ್ಪತ್ರೆಯಲ್ಲಿಯೇ ಈ ರೀತಿಯ ಸ್ಥಿತಿ ಆದ್ರೆ ಇನ್ನು ವೈದ್ಯಾಧಿಕಾರಿಗಳು ಯಾವ ರೀತಿಯಾಗಿ ಜನರಿಗೆ ಸ್ಪಂದಿಸ್ತಾರೆ ಅನ್ನೋ ಪ್ರಶ್ನೆ ಇದೀಗ ಶುರುವಾಗಿರುವಂತದ್ದು. ನೀವೀಗ ದೃಶ್ಯಗಳಲ್ಲಿ ಗಮನಿಸ್ತಾ ಹೋಗ್ಬೋದು. ಬೆಳಗಿನಿಂದಲೂ ಕೂಡ ಇಲ್ಲಿ ವೈದ್ಯರಿಗೆ ತೋರಿಸಬೇಕು ಅಂತ ಹೇಳ್ಬಿಟ್ಟು ಸಾಕಷ್ಟು ಜನ ಕೂತ್ಕೊಂಡು ಅವ್ರನ್ನ ಕಾಯ್ತಾ ಇದ್ದಾರೆ. ಆದ್ರೆ ವೈದ್ಯರು 10 ಗಂಟೆ ಆಗ್ತಾ ಬಂದ್ರು ಕೂಡ ಇನ್ನೂ ಇಲ್ಲಿಗೆ ಬಂದಿಲ್ಲ. ನೀವೀಗ ದೃಶ್ಯದಲ್ಲಿ ಗಮನಿಸ್ತಾ ಹೋಗ್ಬೋದು. ಈಗ ಸಮಯ 10 ಗಂಟೆ 1 ನಿಮಿಷ. ಇದು ನನ್ನ ಮೊಬೈಲಲ್ಲ, ಯಾರ ಮೊಬೈಲಲ್ಲಿ ನೋಡಿದ್ರು ಕೂಡ 10 ಗಂಟೆ 1 ನಿಮಿಷವೇ. ಆದ್ರೆ ತಾಯಿ ಮಕ್ಕಳ ಆಸ್ಪತ್ರೆಯಲ್ಲಿ ಮಕ್ಕಳ ತಜ್ಞರೇ ಇನ್ನೂ ಕೂಡ ಬಂದಿಲ್ಲ. ನೀವೀಗ ಇಲ್ಲಿ ಗಮನಿಸ್ತಾ ಹೋಗ್ಬೋದು. ಸಾಕಷ್ಟು ಜನ ವೈದ್ಯರಿಗಾಗಿ ಇಲ್ಲಿ ಕಾಯ್ತಾ ಕುಳಿತಿದ್ದಾರೆ. ಅವ್ರನ್ನು ಕೂಡ ಮಾತಾಡಿಸ್ತಾ ಹೋಗ್ತಾ. ಸರ್, ಎಷ್ಟು ಗಂಟೆಯಿಂದ ಕಾಯ್ತಾ ಇದ್ದೀರಾ ಇಲ್ಲಿ? ಸರ್, ಒಂದು ಅರ್ಧ ಗಂಟೆ ಮೇಲಾಯ್ತು ಸರ್. ನಾವು ಬಂದಿದ್ದು ಯಾರು ಇಷ್ಟೊತ್ತಾದ್ರೂ ಬಂದಿಲ್ಲ. ಏನಂತ ಹೇಳ್ತಾ ಇದ್ದಾರೆ? ಇನ್ನೂ ಬಂದೇ ಇಲ್ಲ. ನಾವೇನು ಹೇಳಿಲ್ಲ, ಇಲ್ಲಿ ಕುತ್ಕೊಂಡಿದ್ದೀವಿ, ಬಂದೇ ಇಲ್ಲ. ಅವ್ರು ಹೇಳ್ತಾ ಇದ್ದಾರೆ ಬಂದಿದ್ರು
ಡಾಕ್ಟರ್ ರೌಂಡ್ಸ್ಗೆ ಹೋಗಿದ್ದಾರೆ ಅಂತ ಹೇಳಿ. ಯಾರು ಬಂದೇ ಇಲ್ಲ, ನಾನು ಇಲ್ಲೇ ಇದ್ದೀನಲ್ಲ, ಮಗನ ಕೂರಿಸ್ಕೊಂಡು ಇಲ್ಲೇ ಇದ್ದೀನಿ, ಯಾರು ಬಂದೇ ಇಲ್ಲ. ಸರ್ ನೀವು ಎಷ್ಟೊತ್ತಿಂದ ಕಾಯ್ತಾ ಇದ್ದೀರಿ ಸರ್? ನಾನು ಹೋಗಿ 1 ಅವರ್ ಆಯಿತು ಸರ್, ಬಂದು ವೆಯ್ಟ್ ಮಾಡ್ತಾ ಇದ್ದೀವಿ. ಡಾಕ್ಟ್ರ್ ಇವತ್ತು ಬರಲ್ಲ, ಸೋಮವಾರ ಬರ್ತಾರೆ ಅಂತ ಹೇಳ್ತಾ ಇದ್ದಾರೆ. ಇವತ್ತು ನೀವಿದ್ದೀರಂತ ಗೊತ್ತಿಲ್ಲ ಸರ್, ಇನ್ನೂ ಬಂದಿಲ್ಲ ಅಂತ ಹೇಳ್ತಾ ಇದ್ದಾರೆ ಅಷ್ಟೇ, ಬೇರೆ ಏನೂ ಹೇಳ್ತಾ ಇಲ್ಲ. ಇನ್ನು ವೆಯ್ಟ್ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಏನಕ್ಕೆ ತೋರ್ಸಕ್ಕೆ ಬಂದಿದ್ದೀರಿ ಸರ್? ನಮ್ಮ ತಾಯಿಯವ್ರನ್ನ ಕರ್ಕೊಬಂದಿದ್ದೀವಿ ಸರ್ ತೋರಿಸೋದಕ್ಕೆ, ಸೊಂಟ ನೋವು ಅಂತ. ಬಂದಿಲ್ಲ, ವೆಯ್ಟ್ ಮಾಡಿ ಬರ್ತಾರೆ ಅಂತ ಹೇಳ್ತಾ ಇದ್ದಾರೆ ಸರ್ ಅಷ್ಟೇ. ಸರ್ ನೀವು ಎಷ್ಟೊತ್ತಿಂದ ಕಾಯ್ತಾ ಇದ್ದೀರಿ? ಅರ್ಧ ಗಂಟೆಯಿಂದ. ಅರ್ಧ ಗಂಟೆಯಿಂದ ಬಂದಿಲ್ಲ ಡಾಕ್ಟರ್? ಇಲ್ಲ, ಏನು ಹೇಳ್ತಾ ಇದ್ದಾರೆ ಕೇಳಿದ್ರೆ ಇಲ್ಲಿ? ಬರ್ತಾರೆ ಅಂತಾರೆ 10 ಗಂಟೆಗೆ ಅಷ್ಟೇ, ಆದರೂ ಬಂದಿಲ್ಲ. ಇಲ್ಲಿ ಸಾಕಷ್ಟು ಜನ ಚಿಕ್ಕ ಚಿಕ್ಕ ಮಕ್ಕಳನ್ನು ಕೂಡ ಕರೆದುಕೊಂಡ್ಬಂದು ಬೆಳಗಿನಿಂದಲೂ ಕೂಡ ಇಲ್ಲಿ ಚಿಕಿತ್ಸೆಯನ್ನು ಕೊಡಿಸೋದಕ್ಕೆ ಕಾಯ್ತಾ ಇರುವಂಥದ್ದು. ಆದರೆ ತಾಯಿ ಮಕ್ಕಳ ಆಸ್ಪತ್ರೆಯಲ್ಲಿಯೇ ಮಕ್ಕಳ ತಜ್ಞರೇ ಇನ್ನೂ ಕೂಡ ಬಂದಿಲ್ಲ. ಮಕ್ಕಳ ತಜ್ಞರು ಒಬ್ಬರೇ ಅಲ್ಲ, ಇಲ್ಲಿ ಪ್ರಸೂತಿ ಮತ್ತು ಸ್ತ್ರೀರೋಗ ತಜ್ಞರು ಕೂಡ ಬಂದಿಲ್ಲ. ಬೆಳಗಿನಿಂದಲೂ ಕೂಡ ಅವರು ಬರಬೇಕಾಗಿತ್ತು, ಅವರು ಕೂಡ ಬಂದಿಲ್ಲ ಅಂತ ಹೇಳ್ಬಿಟ್ಟು ಇಲ್ಲಿ ಸಾರ್ವಜನಿಕರು ಆರೋಪವನ್ನು ಮಾಡ್ತಾ ಇದ್ದಾರೆ. ನೀವೀಗ ದೃಶ್ಯಗಳಲ್ಲಿ ಗಮನಿಸ್ತಾ ಹೋಗ್ಬೋದು, ಪ್ರಸೂತಿ ಮತ್ತು ಸ್ತ್ರೀರೋಗ ತಜ್ಞರು ಕೊಠಡಿ ಖಾಲಿ ಇದೆ, ಆದರೆ ಇನ್ನೂ ಕೂಡ ಬಂದಿಲ್ಲ. ಬಂದಂತ ರೋಗಿಗಳೆಲ್ಲರೂ ಕೂಡ ಬೆಳಗಿನಿಂದಲೂ ಕೂಡ ಕಾಯ್ತಾ ಇದ್ದಾರೆ. ತಾಯಿ ಮಕ್ಕಳ ಆಸ್ಪತ್ರೆಯಲ್ಲಿ ಮುಖ್ಯವಾಗಿ ಬೇಕಾಗಿರುವುದೇ ಪ್ರಸೂತಿ ತಜ್ಞರು ಮತ್ತು ಸ್ತ್ರೀರೋಗ ತಜ್ಞರು ಮತ್ತು ಮಕ್ಕಳ ತಜ್ಞರು. ಆದ್ರೆ ಮಕ್ಕಳ ತಜ್ಞರು ಮತ್ತು ಪ್ರಸೂತಿ ತಜ್ಞರೇ ಇನ್ನೂ ಕೂಡ ಬಂದಿಲ್ಲ. ಸಮಯ ಆಗಲೇ 10 ಗಂಟೆ ಆಗೋಯ್ತು, ಬಂದವರೆಲ್ಲರೂ ಕೂಡ ಕಾಯ್ತಾ ಇದ್ದಾರೆ. ಆದ್ರೆ ಡಾಕ್ಟರ್ಗಳು ಆರಾಮಾಗಿ ಇನ್ನೂ ಕಾಲ ಕಳೀತಾ ಇದ್ದಾರೆ. ಅಮ್ಮ, ಎಷ್ಟೊತ್ತಿಂದ ಕಾಯ್ತಾ ಇದ್ದೀರಿ ನೀವು? ನಾವು ಅಲ್ಲೇ 8 ಗಂಟೆ ಆಗೈತೆ ಬಂದು. 8 ಗಂಟೆಗೆ ಬಂದರು. 8 ಗಂಟೆಗೆ ಬಂದವರು ಇನ್ನೂ ಬಂದಿಲ್ಲ ಇನ್ನೂ ಡಾಕ್ಟರ್? ಬಂದಿಲ್ಲ. ಏನಂತ ಹೇಳ್ತಿದ್ದಾರೆ? ಏನ್ ಹೇಳ್ತಾರ, ಬತ್ತೀವಿ ಅಂತಾರ ಅಷ್ಟೇ. ಇಲ್ಲಿ ಕೇಳಿದ್ರೆ ಡಾಕ್ಟರ್ ಬರ್ತಾರೆ ಅಂತ ಹೇಳಿದ್ರ? ಹೇಳ್ತಾರೆ, ಬಟ್ ಇನ್ನೂ ಬಂದಿಲ್ಲ. ಇನ್ನೂ ಬಂದಿಲ್ಲ. 8 ಗಂಟೆಯಿಂದ ಕಾಯ್ತಾ ಇದ್ದೀರಿ. ಯಾವ ಊರಿಂದ ಬಂದಿರೋದು ನೀವು? ನಾವು ಮುರಾರಹಳ್ಳಿ. ಎಷ್ಟು ಕಿಲೋಮೀಟರ್ ಆಗುತ್ತೆ ಇಲ್ಲಿಂದ? ಗೊತ್ತಿಲ್ಲ ಸರ್ ನನಗೆ. ಏನ್ ಕಾಯಿಲೆ ತೋರ್ಸಕ್ ಬಂದಿದ್ರಿ? ಏನೋ ನಮ್ಮ ಗರ್ಭಕೋಶ ತೆಗಿಯೋದಕ್ಕೆ. ನೋಡಿ, ಬೆಳಗಿನಿಂದಲೂ ಕೂಡ ದೂರದ ಊರುಗಳಿಂದ ಎಲ್ಲರೂ ಕೂಡ ಬಂದು ಪ್ರಸೂತಿ ತಜ್ಞರ ಹತ್ರ ತೋರಿಸ್ಬೇಕು, ಮಕ್ಕಳ ತಜ್ಞರ ಹತ್ರ ತೋರಿಸ್ಬೇಕು ಅಂತ ಕಾಯ್ತಾ ಇರ್ತಾರೆ. ಆದ್ರೆ ದೂರದ ಊರುಗಳಿಂದ ಅವರು ಬೆಳಿಗ್ಗೆನೆ ಎದ್ದು ಇಲ್ಲಿಗೆ ಚಿಕಿತ್ಸೆಗಾಗಿ ಬಂದ್ರೆ ಇಲ್ಲಿ ಡಾಕ್ಟರ್ಗಳೇ ಬರೋದಿಲ್ಲ. ಅದರಲ್ಲೂ ಕೂಡ ಇದು ಪಾವಗಡ ತಾಲೂಕಿನ ಮಕ್ಕಳ ಮತ್ತು ಇಲ್ಲಿ ತಾಯಿ ಮತ್ತು ಮಕ್ಕಳ ಆಸ್ಪತ್ರೆ. ಹೆಸರಿಗೆ ಮಾತ್ರ ಇದು ತಾಯಿ ಮಕ್ಕಳ ಆಸ್ಪತ್ರೆ ಆಗಿದೆ, ಆದ್ರೆ ಇಲ್ಲಿ ಯಾವುದೇ ರೀತಿಯ ಸೌಲಭ್ಯ ಸಿಗ್ತಾ ಇಲ್ಲ. 0 ಕ್ವಾಲಿಟಿಯಲ್ಲಿ ಮೇಂಟೈನ್ ಆಗ್ತಾ ಇರೋ ಆಸ್ಪತ್ರೆ ಇದ್ರೆ ಅದು ಇದೇ ಇರಬಹುದು. ಒಬ್ಬರು ಕೂಡ ಡಾಕ್ಟರ್ಗಳಿಲ್ಲದೆ ಇಷ್ಟೆಲ್ಲ ಪೇಷಂಟ್ಸ್ ಗಳನ್ನ ನೋಡ್ತಾ ಹೋಗಿ ನೀವು ಇವರೆಲ್ಲರೂ ಕೂಡ ಡಾಕ್ಟರ್ಗಳಿಗಾಗಿನೇ ಕಾಯ್ತಾ ಇರುವಂತರು. ಆದ್ರೆ ಡಾಕ್ಟರ್ ಮಾತ್ರ ಇನ್ನೂ ಲಭ್ಯ ಇಲ್ಲ. 10 ಗಂಟೆ ಆಗಿದೆ, ಅವ್ರು 8 ಗಂಟೆಯಿಂದ ಕಾಯ್ತಾ ಇದ್ದಾರೆ, ಆದ್ರೆ ಇನ್ನೂ ಕೂಡ ಡಾಕ್ಟರ್ ಬಂದಿಲ್ಲ. ಮಕ್ಕಳ ತಜ್ಞರು ಇಲ್ಲಿ ಮಕ್ಕಳನ್ನ ಹಿಡ್ಕೊಂಡು ಕಾಯ್ತಾ ಇದ್ರು ಕೂಡ ಅವರು ಬಂದಿಲ್ಲ. ಎಲ್ಲರೂ ಕೂಡ ಸರ್ಕಾರಿ ಆಸ್ಪತ್ರೆ ಅಂದ್ರೆ ಯಾವ ರೀತಿ ಆಗಿದೆ ಅಂತಂದ್ರೆ, ಬೇಕಾಬಿಟ್ಟು ಯಾರೋ ಬರ್ತಾರೆ ಬಿಡಿ, ಯಾರು ಕೇಳಲ್ಲ ನಮ್ಮನ್ನ, ನಮ್ಮ ಪಾಡಿಗೆ ನಾವು ಬಂದಾಗ ಕೆಲಸ ಮಾಡ್ಕೊಂಡು ಹೋದ್ರೆ ಆಯ್ತು, ಯಾರು ಕೂಡ ನಮ್ಮನ್ನ ಪ್ರಶ್ನೆ ಮಾಡಲ್ಲ ಅಂತ ಎಲ್ಲರೂ ಕೂಡ ಈಗ ಬೇಜವಾಬ್ದಾರಿತನವನ್ನ ತೋರಿಸೋದಕ್ಕೆ ಶುರು ಮಾಡಿದ್ದಾರೆ. ಇಲ್ಲಿಗೆ ಬರುವಂತ ರೋಗಿಗಳು ಯಾರೂ ಕೂಡ ಹಣವಂತರಾಗಿರೋದಿಲ್ಲ, ಯಾರೂ ಕೂಡ ದುಡ್ಡಿರುವಂತವ್ರು ಬರೋದಿಲ್ಲ. ಎಲ್ಲರೂ ಕೂಡ ಬರುವಂತವ್ರು ಮಧ್ಯಮ ವರ್ಗದ ರೋಗಿಗಳೇ ಇಲ್ಲಿಗೆ ಬರುವಂತದ್ದು. ನಾವು ಚಿಕ್ಕ ಚಿಕ್ಕ ಕಾಯಿಲೆಗಳನ್ನೆಲ್ಲವನ್ನು ಕೂಡ ಹುಷಾರು ಮಾಡ್ಕೊಳ್ಬೇಕು ಅಂತಂದ್ರೆ ಇಲ್ಲಿ ವೈದ್ಯೋ ನಾರಾಯಣೋ ಹರಿ ಅಂದ್ಕೊಂಡು ಅವರು ಆಸ್ಪತ್ರೆಗಳಿಗೆ ಬರ್ತಾರೆ. ಆದ್ರೆ ಡಾಕ್ಟರ್ಗಳು ಈ ರೀತಿಯಾಗಿ ನಿರ್ಲಕ್ಷ್ಯತನವನ್ನ ತೋರಿಸ್ತಾ ಇರುವಂತದ್ದು. ಇಷ್ಟೊಂದೆಲ್ಲ ಜನ ನಿಮ್ಗಾಗಿ ಕಾಯ್ತಾ ಇದ್ರೆ ನೀವು ಆರಾಮಾಗಿ ಇನ್ನು ಎಲ್ಲಿದ್ದೀರೋ ನಮಗಂತೂ ಕೂಡ ಗೊತ್ತಿಲ್ಲ. ತಾಯಿ ಮಕ್ಕಳ ಆಸ್ಪತ್ರೆಯಲ್ಲಿ ಈ ರೀತಿಯ ಸ್ಥಿತಿ ಆದ್ರೆ ಇನ್ನು ಬೇರೆ ರೀತಿಯ ಆಸ್ಪತ್ರೆಗಳಲ್ಲಿ ಯಾವ ರೀತಿಯಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ ಅನ್ನೋದು ನಮಗೆ ಅನುಮಾನವಾಗಿ ಕಾಡ್ತಾ ಇರುವಂತದ್ದು. ಅಮ್ಮ, ನೀವು ಎಷ್ಟೊತ್ತಿಂದ ಕಾಯ್ತಾ ಇದ್ದೀರಿ? ಎಷ್ಟೊತ್ತಿಂದ ಕಾಯ್ತಾ? 9 ಗಂಟೆಯಿಂದ ಕಾಯ್ತೀವಿ. 9 ಗಂಟೆಯಿಂದ ಕಾಯ್ತಾ ಇದ್ದೀರಿ, ಆದ್ರೆ ಡಾಕ್ಟರ್ ಬಂದಿಲ್ಲ ಇನ್ನು? ಬಂದಿಲ್ಲ ಇನ್ನು. ಅಲ್ಲಿ ಮೇಲೆ ಹೋದ್ರೆ ಕೆಳಗಡೆ ಬರ್ತೀವಿ ನಡಿ ಅಂತಾರೆ, ಬರೋದೇ ಇಲ್ಲ ಅವರು. ಚೆನ್ನಾಗೇನು ನೋಡ್ತಾರೆ ಹಾಸ್ಪಿಟ್ಲಲ್ಲಿ, ತುಂಬ ಬೇಗ ಬರಲ್ಲ ಅಷ್ಟೇ. ನೀವು 9 ಗಂಟೆಯಿಂದ ಕಾಯ್ತಾ ಇದ್ದೀರಾ? ಹೌದಂడి, ನಾವು 9 ಗಂಟೆಯಿಂದ ಕಾಯ್ತಾ ಇದ್ದೀವಿ. ಏನಾದರೂ ಸಿರಪ್ ತೋರಿಸಿದ್ರೆ ಆಯ್ತು ಹೋಗ್ರಿ, ಚೆನ್ನಾಗಿರುತ್ತೆ ಹೋಗ್ರಿ, ಏನು ಹಿಡ್ದಿರೋ ವಾಡ್ತೀರೋ ಸುಮ್ಮನೆ ಆಗ್ಬಿಡ್ತೀರಾ. ಒಂದು ವಾರದ ಅದು ಹಾಕಿದ್ರೆ ಇಲ್ಲ ಚೆನ್ನಾಗಿರೋದು ಮಗು, ಹೋಗಿ ಅಂತಾರೆ. ಅದು ಏನು ಸೀರಿಯಸ್ ಆಗಿ ತಗೊಳಲ್ಲ. ಮೇಲ್ಗಡೆ ಹೋದ್ರೆ ಕೆಳಗೆ ಹೋಗಂತಾರೆ, ಕೆಳಗಡೆ ಬಂದ್ರೆ ಮೇಲಕ್ಕೆ ಹೋಗಂತಾರೆ. ಅಮ್ಮ ಹೇಳಿ, ಬಂದಿರಲ್ಲ ಸರ್. ಜ್ವರ ಬಂದು ಮಗುಗೆ ಎಲ್ಲರೂ ಏನು ಮಾಡಬೇಕು. 8 ಗಂಟೆಗೆ ಬಂದಿರೋದು. 8 ಗಂಟೆಗೆ ಬಂದಿದ್ದ ನೀವು? ಯಾವ ಊರಿಂದ ಬಂದಿರೋದು? ಆ ಕಡೆ ಕದಗಾಂಚೆಲ್ಲ ಲಾಲ್ಪುರ. ಜಾಸ್ತಿ ಸುಸ್ತೈತಿ ಮಗುಗೆ, ಏನು ಮಾಡಬೇಕು. ಅಲ್ಲೇ ಹೋಗ್ತೆ ಮೆಳಗಾಡೆ ಹೋಗಮ್ಮ, ಮತ್ತೆ ಅವ್ರಿಗೋಸ್ಕರ ಇಲ್ಲಿ ಕೂತ್ಕೊಂಡೋದು. ಒಟ್ಟಿನಲ್ಲಿ ತಾಯಿ ಮಕ್ಕಳ ಆಸ್ಪತ್ರೆಯಲ್ಲಿ ಡಾಕ್ಟರ್ಗಳಿಲ್ಲದೆ ರೋಗಿಗಳಂತೂ ಪರದಾಡ್ತಾ ಇರುವಂತದ್ದು ನಿಜ. ಇನ್ನಾದ್ರೂ ಕೂಡ ಸಂಬಂಧಪಟ್ಟಂತ ಅಧಿಕಾರಿಗಳು ಎಚ್ಚೆತ್ತುಕೊಂಡು ಸಮಯಕ್ಕೆ ಸರಿಯಾಗಿ ಬಂದು ಇಲ್ಲಿ ಕಾರ್ಯನಿರ್ವಹಿಸಿ ಬರುವಂತ ರೋಗಿಗಳಿಗೆ ಅನುಕೂಲ ಮಾಡಿಕೊಡ್ತಾರಾ ಇಲ್ವಾ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಇನ್ನು ಅಷ್ಟೇ ಅಲ್ಲ,
ಈ ತಾಯಿ ಮಕ್ಕಳ ಆಸ್ಪತ್ರೆಯಲ್ಲಿ ಉಚಿತ ಚಿಕಿತ್ಸೆ ಇದ್ರೂ ಕೂಡ ಡಾಕ್ಟರ್ಗಳಿಗೆ ದುಡ್ಡು ಕೊಡಬೇಕು, ಇಲ್ಲ ಅಂದ್ರೆ ಟ್ರೀಟ್ಮೆಂಟ್ ಕೊಡಲ್ವಂತೆ. ಸಾಲದಕ್ಕೆ ಯಾವ ಮಾತ್ರೆಗಳು ಕೂಡ ಇಲ್ವಂತೆ. ಇದಕ್ಕೆ ಮಾತ್ರೆಗಳನ್ನ ಆಚೆ ಕೊಳ್ಳಿ ಎಂದು ಬರೆದುಕೊಡ್ತಾರೆ ಎಂದು ಮಹಿಳೆ ಆಸ್ಪತ್ರೆಯ ಕರ್ಮಕಾಂಡವನ್ನ ಪ್ರಜಾಶಕ್ತಿ ಟಿವಿ ಕ್ಯಾಮೆರಾ ಮುಂದೆ ಬಯಲಿಗೆಳ್ತಿದ್ದಾರೆ. ನನ್ನ ಹೆಸರು ಸುಮಲ್ ಅಂತ. ನನಗೆ ಹಲ್ಲು ಅಂತ ಇತ್ತು, ಅದಕ್ಕೆ ನಾನು ಬಂದಿದ್ರೆ ಇಲ್ಲಿ ಟ್ರೀಟ್ಮೆಂಟ್ ನಂಗೆ ಕೊಟ್ಟಿಲ್ಲ. ಇಂಜೆಕ್ಷನ್ ಸರ್ ಮಾಡಿಸ್ಕೊಂಡು ಹೋಗಿ ಅಂದ್ರೂ ನನಗೆ ಇಲ್ಲಿ ಬರ್ಕೊಟ್ಟಿದ್ರು ಅವರು ಅಲ್ಲಿ ಹೋಗಿ ಹೊರಗಡೆ ಹೋಗಿ ಅಂತ ಹೇಳಿದ್ದಾರೆ. ಟ್ಯಾಬ್ಲೆಟ್ ಎಲ್ಲ ನಾನು ಹೊರಗಡೆನೇ ತೊಗೊಂಡಿದ್ದೀನಿ. ಆದ್ರೂ ಇಲ್ಲಿ ಒಂದು ಇಂಜೆಕ್ಷನ್ ಹಾಕ್ಸ್ಬೇಕಂದ್ರೂ ಅವ್ರು ಒಂದು ಕ್ಯಾನಲ್ ಹಾಕಿದ್ರು ದುಡ್ಡು ಕೇಳ್ತಾರೆ ಸಿಸ್ಟರ್ ಅವರು. ಯಾಕೆ ಕೇಳ್ತಾರೆ? ಗೋರ್ಮೆಂಟ್ ಏನಕ್ಕೆ ಸರ್? ನಾವು ಇವಾಗ ಬಡವರಂತ ನಾವು ಹಳ್ಳಿಯಿಂದ ಬರ್ತೀವಿ, ಗೋರ್ಮೆಂಟ್ ಕಾನೂನು ಪ್ರಕಾರವಾಗ ನಾವು ಕೇಳ್ತೀವಿ. ಅವ್ರ ಕಾನೂನು ಹಿಡಿಯುತ್ತೆ ನಾವು ಇದೀವಿ ತಾನೆ, ನಾವು ಹಿಡಿಯೋ ಕಾನೂನು ತಗೋತ ಅವ್ರು ಇದ್ದಾರೆ ಸರ್. ಇಲ್ಲಿ ಇವಾಗ ಈ ಮೇಡಮ್ ಅವರು ಇದ್ದಾರೆ, ಒಬ್ರು ಈ ಮೇಡಮ್ ಇವತ್ತಿದ್ರೆ ನಾಳೆ ಇನ್ನೊಬ್ರು ಬರ್ತಾರೆ. ಡಾಕ್ಟ್ರು ಸರಿಯಾಗಿ ರೆಸ್ಪಾನ್ಸ್ ಮಾಡ್ತಿಲ್ಲ. ಒಂದೊಂದು ಡಾಕ್ಟ್ರು ಒಂದೊಂದು ಬರ್ಕೊಡ್ತಾರೆ. ಟ್ರೀಟ್ಮೆಂಟು ಅಷ್ಟೇ, ಟ್ರೀಟ್ಮೆಂಟ್ ನಮ್ಮ ಮಕ್ಳಿಗೂ ಅಷ್ಟೇ. ಇವತ್ತು ಇವರೇ ಒಬ್ರು ಬಂದು ಬೇರೆ ಬರೆದ್ರೆ ಇನ್ನೊಬ್ರು ಬಂದು ಬೇರೆ ಬರೀತಾರೆ. ಇಲ್ಲಿ ಸರಿಯಾಗಿ ಏನು ರೆಸ್ಪಾನ್ಸ್ ಮಾಡ್ತೀವಿ. ಅಸಲು ಏನಾಗಿದೆ ಅಂತ ಕೂಡ ನಮ್ಮ ಮಕ್ಳಿಗೆ ಸರಿಯಾಗಿ ಹೇಳಲ್ಲ. ನಾವು ತುಮಕೂರು, ಬೆಂಗಳೂರು ಹೋಗಿ ಇಂದಿರಾ ಗಾಂಧಿಗೆ ಹೋಗಿ ತೋರಿಸ್ತೀವಿ, ಇಲ್ಲಿ ಸರಿಯಾಗಿ ರೆಸ್ಪಾನ್ಸ್ ಮಾಡ್ತಿಲ್ಲ. ಹೇಳ್ತಾರೆ ಏನೂ ರೆಸ್ಪಾನ್ಸ್ ಇಲ್ಲ ಸರ್. ಇಲ್ಲಿ ಟ್ರೀಟ್ಮೆಂಟ್ ನಮಗೆ ಸರಿಯಾಗಿ ಉಚಿತ ಟ್ರೀಟ್ಮೆಂಟ್ ಕೊಡ್ತಿಲ್ಲ. ನಾವು ಇಲ್ಲಿ ಏನೇ ಬಂದ್ರೂ ಇವಾಗ ಉಚಿತ ಕೊಡ್ಬೇಕಂತ ಒಂದು ಕೆಮ್ಮು ಸಿರಪ್ ಬರೋದ್ರೂ ಹೊರಗಡೆ ಬರ್ಕೊಡ್ತಾರೆ. ಇಲ್ಲಿ ಏನೂ ಕೊಡ್ತಿಲ್ಲ. ಒಂದೆರಡು ಟ್ಯಾಬ್ಲೆಟ್ ಕೊಡ್ತಾರೆ, ಹೊರಗಡೆ ಹೋಗಿ ಆಚೆಗಡೆ ತಗೊಳ್ಳಿ ಅಂತ ಹೇಳ್ತಾರೆ. ಇಷ್ಟ ದುಡ್ಡು ಅದೇ ಕ್ಯಾನಲ್ ಹಾಕ್ಬೇಕಂದ್ರೂ ಅಮೌಂಟ್ ಕೇಳ್ತಾರೆ. 100 ರೂಪಾಯಿ 50 ರೂಪಾಯಿ. ಇಲ್ಲಿಲ್ಲ, ಹೊರಗಡೆಯಿಂದ ತಗೋಬರ್ರಿ ಅಂತ ಸಿಸ್ಟರ್ ಹೇಳ್ತಾರೆ. ಆ ಸಿಸ್ಟರ್ ಕೂಡ ಹವಾಜ್ ಹಾಕಿದೆ, ಡಾಕ್ಟರ್ ಕೂಡ ನನ್ನ ಮೇಲೆ ಹವಾಜ್ ಹಾಕಿದೆ. ನಾನು ಎಷ್ಟೋ ಸರಿ ವಿಡಿಯೋ ಕೂಡ ಮಾಡಿ ಪೊಲೀಸವ್ರು ಕೂಡ ಕರೆಸಿದ್ದೀನಿ ಒಂದೊಂದು ಟೂರ್ಗೆ. ಅವ್ರು ಕೂಡ ಬಂದು ಈ ಥರ ಹೇಳಿದ್ರು. ಇಲ್ಲಿ ಸರಿಯಾಗಿ ರೆಸ್ಪಾನ್ಸ್ ಮಾಡ್ತೀರಾ, ಸ್ವಲ್ಪ ಮೇಲಧಿಕಾರಿ ಅವರು ಸ್ವಲ್ಪ ಇದು ತಗೊಳ್ಳಿ ಅಂತ ಹೇಳ್ತಿದ್ದೀವಿ ಸರ್ ನಾವಿಷ್ಟು. ಇನ್ನು ತಾಯಿ ಮಕ್ಕಳ ಆಸ್ಪತ್ರೆಯಲ್ಲಿ ಡಾಕ್ಟರ್ಗಳು ಇಷ್ಟೆಲ್ಲ ಕಳ್ಳಾಟ ನಡೆಸ್ತಾ ಇದ್ರು ಕೂಡ ಅದೇ ಬಿಲ್ಡಿಂಗ್ ನಲ್ಲಿದ್ದ ತಾಲೂಕು ವೈದ್ಯಾಧಿಕಾರಿ ಮಾತ್ರ ಏನಾಗ್ತಾ ಇದೆ ಇಲ್ಲಿ, ಏನು ಸಮಸ್ಯೆ ಅಂತಲೂ ನೋಡದೆ ಏನೋ ಗೊತ್ತೇ ಇಲ್ಲ ಎನ್ನುವಂತೆ ತೆಪ್ಪಗಿರೋದು ಹಲವು ಅನುಮಾನಗಳಿಗೆ ದಾರಿ ಮಾಡಿಕೊಟ್ಟಿದೆ. ಒಟ್ನಲ್ಲಿ ವಿಶೇಷವಾಗಿ ತಾಯಿ ಮತ್ತು ಮಕ್ಕಳಿಗೆ ಅಂತಲೇ ನಿರ್ಮಿಸಿರುವ ಆಸ್ಪತ್ರೆಯಲ್ಲಿ ಮಕ್ಕಳ ತಜ್ಞರು ಮತ್ತು ಪ್ರಸೂತಿ ಮತ್ತು ಸ್ತ್ರೀರೋಗ ತಜ್ಞರೇ ಕಾಣದೇ ಇದ್ದದ್ದು ಮಾತ್ರ ಬೇಸರದ ಸಂಗತಿಯಾಗಿದೆ. ಇನ್ನಾದರೂ ಕೂಡ ಸಂಬಂಧಪಟ್ಟ ಅಧಿಕಾರಿಗಳು ಈ ಆಸ್ಪತ್ರೆಯ ಕಡೆ ಗಮನ ಹರಿಸಿ ಬರುವ ರೋಗಿಗಳಿಗೆ ಅನುಕೂಲವಾಗುವಂತೆ ಕಾರ್ಯ ನಿರ್ವಹಿಸಬೇಕಾಗಿದೆ. ಕ್ಯಾಮರಾ ಪರ್ಸನ್ ಶಾಬಾಜ್ ಜೊತೆ ಪುನೀತ್, ಪ್ರಜಾಶಕ್ತಿ ಟಿವಿ, ಪಾವಗಡ.